ಬೆಳಗುತ್ತಿರುವ ಜ್ಯೋತಿ ನಾನೊಂದು ದಿವ್ಯ ಚೇತನ ಬೆಳಗುತ್ತಿರುವ ಜ್ಯೋತಿ ಬೆಳಗುತ್ತಿರುವ ಜ್ಯೋತಿ ಮನೆಯೂ ಶಾಂತಿಯೇ ನನ್ನ ನಿಜ ಧರ್ಮ ಶಾಂತಿಧಾಮ ಮನೆಯೂ ಶಾಂತಿ ಸಾಗರನೆ ಪ್ರಿಯ ಪಿತನು ಶಿವ ಪರಮಾತ್ಮನು ಶಾಂತಿ ಸಾಗರನೆ ಪ್ರಿಯ ಪಿತನು ಶಿವ ಪರಮಾತ್ಮನು ಶಿವ ಪರಮಾತ್ಮನು ನಾನೊಂದು ದಿವ್ಯ ಚೇತನ ಬೆಳಗುತ್ತಿರುವ ಜ್ಯೋತಿ ಚೇತನ ಬೆಳಗುತ್ತಿರುವ ಜ್ಯೋತಿ ಬೆಳಗುತ್ತಿರುವ ಜ್ಯೋತಿ ಸ್ವರೂಪನು ನಾನಾತ್ಮ ಸರ್ವಶಕ್ತನ ಸಂತಾನ ಶಕ್ತಿ ಸ್ವರೂಪನು ನಾನಾತ್ಮ ಸರ್ವಶಕ್ತನ ಸಂತಾನ ಶಕ್ತಿ ಸಾಗರನ ಛತ್ರ ಛಾಯೆಯಲ್ಲಿ ವಿಶ್ವಕ್ಕೆ ಶಕ್ತಿಯ ನೀಡುವೆನು ಶಕ್ತಿ ಸಾಗರನ ಛತ್ರ ಛಾಯೆಯಲ್ಲಿ ವಿಶ್ವಕ್ಕೆ ಶಕ್ತಿಯ ನೀಡುವೆನು ನಾನೊಂದು ದಿವ್ಯ ಚೇತನ ಬೆಳಗುತ್ತಿರುವ ಜ್ಯೋತಿ ನಾನೊಂದು ದಿವ್ಯ ಚೇತನ ಬೆಳಗುತ್ತಿರುವ ಜ್ಯೋತಿ ಬೆಳಗುತ್ತಿರುವ ಜ್ಯೋತಿ ಪವಿತ್ರತೆಯ ಪ್ರೇಮದಿಂದ ಶಿವ ನೀಡುವನು ಜ್ಞಾನ ಗುಣಶಕ್ತಿ ಪವಿತ್ರತೆಯ ಪ್ರೇಮದಿಂದ ಶಿವ ನೀಡುವನು ತಂದೆಯ ಹೃದಯದಿ ನೆಲೆಸಿರುವ ಸರ್ವಶ್ರೇಷ್ಠಾತ್ಮನು ನಾನು ತಂದೆಯ ಹೃದಯದಿ ನೆಲೆಸಿರುವ ಸರ್ವಶ್ರೇಷ್ಠಾತ್ಮನು ನಾನೊಂದು ದಿವ್ಯ ಚೇತನ ಬೆಳಗುತ್ತಿರುವ ಜ್ಯೋತಿ ನಾನೊಂದು ದಿವ್ಯ ಚೇತನ ಬೆಳಗುತ್ತಿರುವ ಜ್ಯೋತಿ ಮುಖಮಂಡಲದ ಭ್ರುಕುಟಿ ಮಧ್ಯದಲ್ಲಿ ಹೊಳೆವ ಆತ್ಮಜ್ಯೋತಿ ಮುಖಮಂಡಲದ ಭ್ರುಕುಟಿ ಮಧ್ಯದಲ್ಲಿ ಹೊಳೆವ ಆತ್ಮಜ್ಯೋತಿ ಹೊಳೆವ ಆತ್ಮಜ್ಯೋತಿ ನಾನೊಂದು ದಿವ್ಯ ಚೇತನ ಬೆಳಗುತ್ತಿರುವ ಜ್ಯೋತಿ ಮುಖಮಂಡಲದ ಭ್ರುಕುಟಿ ಮಧ್ಯದಲ್ಲಿ ಹೊಳೆವ ಆತ್ಮಜ್ಯೋತಿ ಹೊಳೆವ ಆತ್ಮಜ್ಯೋತಿ
ನಾನು ಆತ್ಮ ಶ್ರೇಷ್ಠ ಸ್ಮೃತಿ ಮೂಲಕ ಬಾಪ್ ದಾದಾರವರನ್ನು ಪ್ರೀತಿಯಿಂದ ನೆನಪು ಮಾಡುತ್ತೇನೆ. ಹಾಗೂ ಬಾಪ್ ದಾದಾರವರ ಬಳಿ ತಲುಪುತ್ತೇನೆ. ಬಾಪ್ ದಾದಾರವರು ನನ್ನನ್ನು ಅತಿ ಶ್ರೇಷ್ಠ ರೂಪದಲ್ಲಿ ನೋಡುತ್ತಿದ್ದಾರೆ. ನಾನು ಪೂರ್ತಿ ಕಲ್ಪದಲ್ಲಿ ಅತಿ ಹೋಲಿಯೆಸ್ಟ್ ಆತ್ಮ ಆಗಿದ್ದೀನಿ. ಸಮಯ ಪ್ರತಿ ಸಮಯ ವಿಶ್ವದಲ್ಲಿ ಹೋಲಿಯೆಸ್ಟ್ ಆತ್ಮಗಳು ಬರುತ್ತಾ ಇದ್ದಾರೆ. ಆದರೆ ಬಾಬಾರವರು ನನ್ನನ್ನು ಇಷ್ಟು ಹೈಯೆಸ್ಟ್ ಮಾಡಿದ್ದಾರೆ, ಹೋಲಿಯೆಸ್ಟ್ ಮಾಡಿದ್ದಾರೆ. ನನ್ನ ಮೂಲಕ ಸಂಪೂರ್ಣ ಪ್ರಕೃತಿಯನ್ನು ಸತೋ ಪ್ರಧಾನ ಮಾಡುತ್ತಿದ್ದಾರೆ. ಬಾಬಾರವರು ನನ್ನನ್ನು ಅಷ್ಟು ಪವಿತ್ರ ಮಾಡುತ್ತಿದ್ದಾರೆ. ಆದ್ದರಿಂದ ವಿಶ್ವದ ಎಲ್ಲ ಆತ್ಮಗಳು ಜಡ ಚೈತನ್ಯ ಎಲ್ಲರೂ ಪವಿತ್ರವಾಗುತ್ತಿದ್ದಾರೆ. ನಾನು ಅತಿ ಹೋಲಿಯೆಸ್ಟ್ ಹೈಯೆಸ್ಟ್ ಕೂಡ ಆಗಿದ್ದೇನೆ. ನಾನು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನನ್ನ ಗುರುತಿಸಿದ್ದೇನೆ. ನಾನು ಸ್ವಯಂ ಭಗವಂತನ ಜೊತೆ ಶ್ರೇಷ್ಠಾತಿ ಶ್ರೇಷ್ಠ ಕರ್ತವ್ಯ ಮಾಡುವಂತವರಾಗಿದ್ದೇನೆ. ಆತ್ಮಿಕ ದೃಷ್ಟಿ, ಕಲ್ಯಾಣದ ಭಾವನೆ, ಪ್ರಭು ಪರಿವಾರದ ಪ್ರತಿ ಶ್ರೇಷ್ಠ ಭಾವನೆ ಇಟ್ಟುಕೊಳ್ಳುವ ಆತ್ಮನಾಗಿದ್ದೇನೆ. ಪ್ರತಿ ಮಾತಿನಲ್ಲಿ ಸಾಧಾರಣತೆಯನ್ನು ಶ್ರೇಷ್ಠ ಸ್ವರೂಪದಲ್ಲಿ ಪರಿವರ್ತಿತ ಮಾಡುವ ಹೈಯೆಸ್ಟ್ ಆತ್ಮನಾಗಿದ್ದೇನೆ. ನಾನು ಲಕ್ಕಿಯೆಸ್ಟ್ ಕೂಡ ಆಗಿದ್ದೇನೆ. ಸ್ವಯಂ ಭಾಗ್ಯ ವಿಧಾತ ನನ್ನ ಭಾಗ್ಯದ ರೇಖೆಯನ್ನ ಸೆಳೆಯುತ್ತಿದ್ದಾರೆ.
ವಿಶ್ವದ ಮಾಲೀಕ. ನನ್ನ 21 ಜನುಮಗಳ ಅದೃಷ್ಟದ ರೇಖೆಯ ಅವಿನಾಶಿ ಗ್ಯಾರಂಟಿಯನ್ನ ಕೊಟ್ಟಿದ್ದಾರೆ. ಇಪ್ಪತ್ತೊಂದು ಜನುಮಗಳು ಎಂದಿಗೂ ದುಃಖ ಹಾಗೂ ಅಶಾಂತಿಯ ಅನುಭೂತಿ ಆಗುವುದಿಲ್ಲ. ಸದಾ ಆರೋಗ್ಯ, ಐಶ್ವರ್ಯ ಹಾಗೂ ಸಂತೋಷವಾಗಿರುವ ಆಸ್ತಿಯನ್ನು ಸ್ವಯಂ ಭಗವಂತನಿಂದ ನನಗೆ ಪ್ರಾಪ್ತವಾಗುತ್ತಿದೆ. ನಾನು ಲಕ್ಕಿಯೆಸ್ಟ್ ಆಗಿದ್ದೇನೆ, ರಿಚೆಸ್ಟ್ ಆಗಿದ್ದೇನೆ. ನನ್ನ ನೆನಪಿನ ಪ್ರತಿ ಹೆಜ್ಜೆಯಲ್ಲೂ ಪದಮಗಳಿವೆ. ನಾನು ಬ್ರಾಹ್ಮಣ ಆತ್ಮನಿಗೆ ತಂದೆಯ ಸರ್ವ ಖಜಾನೆಗಳು ಪ್ರಾಪ್ತವಾಗಿವೆ. ಪೂರ್ತಿ ಕಲ್ಪದಲ್ಲಿ ರಿಚೆಸ್ಟ್ ಇನ್ ದ ವರ್ಲ್ಡ್ ಆಗಿದ್ದೇನೆ. ನಾನು ಬಾಬ್ ದಾದಾರವರ ಹೋಲಿಯೆಸ್ಟ್, ಹೈಯೆಸ್ಟ್, ಲಕ್ಕಿಯೆಸ್ಟ್, ರಿಚೆಸ್ಟ್, ಸ್ವೀಟೆಸ್ಟ್ ಆತ್ಮನಾಗಿದ್ದೇನೆ. ಬಾಬಾರವರ ಸನ್ಮುಖದಲ್ಲಿ ನಾನು ಬಹಳ ಖುಷಿಯಾಗಿದ್ದೇನೆ ಹಾಗೂ ಬಾಬಾರವರು ಕೂಡ ನನ್ನನ್ನು ನೋಡುತ್ತಾ ಬಹಳ ಖುಷಿ ಪಡುತ್ತಿದ್ದಾರೆ. ಈ ಪ್ರಭು ಮಿಲನ, ಪರಮಾತ್ಮನ ಪ್ರೀತಿ, ಪರಮಾತ್ಮನ ಆಸ್ತಿಯು, ಪರಮಾತ್ಮನ ಪ್ರಾಪ್ತಿಗಳು ಈಗ ನನಗೆ ಪ್ರಾಪ್ತವಾಗಿದೆ. ನಾನು ಪದಂ ಭಾಗ್ಯವಂತನಾಗಿದ್ದೇನೆ. ಒಂದು ದೃಶ್ಯ ಎದುರುಗಡೆ ಬರುತ್ತಿದೆ. ಮೇಲಿನಿಂದ ನಾನು ಭೂಮಿಯನ್ನ ನೋಡುತ್ತಿದ್ದೇನೆ. ಕಾಲಚಕ್ರದ ಅಂತಿಮ ಸಮಯ ನಡೆಯುತ್ತಿದೆ. ಸಂತುಲನೆ ತಪ್ಪಿರುವ ಕಾರಣ 5 ತತ್ವಗಳದು ದಯನೀಯ ಸ್ಥಿತಿ. ಪ್ರಕೃತಿಯ ವಿಕರಾಳ ರೂಪ, ಆತ್ಮಗಳ ಮಧ್ಯೆ ಮತಭೇದಗಳು, ಅದರ ಕಾರಣ ಅವರಲ್ಲಿ ಅಪ್ರಸನ್ನತೆ, ಅನೇಕ ಪ್ರಕಾರದ ದುಃಖ, ಅಶಾಂತಿ ಮತ್ತು ಅಸಂತುಷ್ಟತೆ, ಯುದ್ಧದ ನೋವಿನ ದೃಶ್ಯ,
ಪ್ರತಿಯೊಬ್ಬರ ಒಳಗೆ ಒಂದು ಸುಖಮಯ ಸಂಸಾರದ ಆಸೆ ಕಂಡು ಬರುತ್ತಾ ಇದೆ. ಎಲ್ಲರೂ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಅವರೆಲ್ಲರಿಗೂ ಈ ದುಃಖ ಹಾಗೂ ನೋವಿನಿಂದ ಮುಕ್ತಿ ಸಿಗಲಿ. ಹಾಗೂ ಅವರ ಸೂಕ್ಷ್ಮ ಶಬ್ದ ನನ್ನವರೆಗೂ ತಲುಪುತ್ತಾ ಇದೆ. ನಾನು ವಿಶ್ವ ಪರಿವರ್ತಕ ಆತ್ಮ. ದಯಾ ಹೃದಯಿಯಾಗಿದ್ದೇನೆ. ದಾತ ಆಗಿದ್ದೇನೆ. ನಾನು ನನ್ನ ಸಂಪನ್ನ ಹಾಗೂ ಸಂಪೂರ್ಣ ಸ್ಥಿತಿಯಲ್ಲಿ ತಲುಪಿದ್ದೇನೆ. ವಿಶ್ವದ ಶ್ರೇಷ್ಠ ಸಮಯ ಹೊಸ ಸುಖಮಯ ಪ್ರಪಂಚವನ್ನು ಶೀಘ್ರವಾಗಿ ಸ್ಥಾಪಿಸುವುದರಲ್ಲಿ ತಂದೆಗೆ ಸಹಯೋಗ ಮಾಡುವ ನಾನು ಶಿವ ಶಕ್ತಿಯಾಗಿದ್ದೇನೆ. ಶ್ರೇಷ್ಠ ಸ್ಥಿತಿಯಿಂದ ಶ್ರೇಷ್ಠ ಪ್ರಪಂಚವನ್ನ ತರುತ್ತಿದ್ದೇನೆ. ಪುರುಷಾರ್ಥದಲ್ಲಿ ಬರುವ ಪ್ರತಿ ವಿಘ್ನ, ಪ್ರತಿ ಪರಿಸ್ಥಿತಿಯ ಪ್ರಭಾವದಿಂದ ನಾನು ಮುಕ್ತನಾಗಿದ್ದೇನೆ. ನಾನು ಧೈರ್ಯದಿಂದ ಮುಂದುವರಿಯುತ್ತಿದ್ದೇನೆ. ಪ್ರತಿ ಹೆಜ್ಜೆಯಲ್ಲಿ 1000 ಹೆಜ್ಜೆ ತಂದೆಯ ಸಹಯೋಗ ನನಗೆ ಅನುಭವವಾಗುತ್ತಿದೆ. ನಾನು ನಿಸ್ವಾರ್ಥ ಪುರುಷಾರ್ಥಿಯಾಗಿದ್ದೇನೆ. ತಂದೆಯ ಪ್ರೀತಿಯಲ್ಲಿ ಲವಲೀನನಾಗಿದ್ದೇನೆ. ಶಕ್ತಿಶಾಲಿಯಾಗಿದ್ದೇನೆ. ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ತರುವ ಶ್ರೇಷ್ಠ ಆತ್ಮನಾಗಿದ್ದೇನೆ. ಸದಾ ಸದಾ ನೀ ನಗುತ್ತಲಿರು, ಸದಾ ಸದಾ ನೀ ನಗುತ್ತಲಿರು. ನಗುಮುಖವೇ ನಗುಮುಖವೇ ಈ ಬಾಳಿನ ಸುಂದರ ಬಾಳಿನ
ಶ್ರೇಷ್ಠ ಭೂಷಣವು ಸದಾ ಸದಾ ನೀ ನಗುತ್ತಲಿರು ಸದಾ ಸದಾ ನೀ ನಗುತ್ತಲಿರು ಅಭಿಮಾನಕ್ಕೆ ಹಾಕು ಅಭಿಮಾನಕ್ಕೆ ಹಾಕು ಕಡಿವಾಣ ಕಡಿವಾಣ ಅವಗುಣಗಳ ಮಾಡು ಉಪವಾಸ ಆಗಲೇ ಬಾಳು ಸವಿಗಾನ ಅವಗುಣಗಳ ಮಾಡು ಉಪವಾಸ ಆಗಲೇ ಬಾಳು ಸವಿಗಾನ ಹೊಗಳಲಿ ತೆಗಳಲಿ ಜಗದ ಜನ ಹೊಗಳಲಿ ತೆಗಳಲಿ ಜಗದ ಜನ ಅಂಗದನಂತೆಯೇ ಇರಲಿ ಮನ ಅಂಗದನಂತೆಯೇ ಇರಲಿ ಮನ ಸದಾ ಸದಾ ನೀ ನಗುತ್ತಲಿರು ಸದಾ ಸದಾ ನೀ ನಗುತ್ತಲಿರು ನಗುಮುಖವೇ ನಗುಮುಖವೇ ಈ ಬಾಳಿನ ಸುಂದರ ಬಾಳಿನ ಸುಂದರ ಶ್ರೇಷ್ಠ ಭೂಷಣವು ಶ್ರೇಷ್ಠ ಭೂಷಣವು ಜ್ಞಾನವ ತಿಳಿಯಲು ಜ್ಞಾನವ ತಿಳಿಯಲು ಕೊನೆಯಿಲ್ಲ ಕೊನೆಯಿಲ್ಲ ಜ್ಞಾನವ ತಿಳಿಯಲು ಕೊನೆಯಿಲ್ಲ ಈ ನಾಟಕದಾಟಕ್ಕೂ ಕೊನೆಯಿಲ್ಲ ಜ್ಞಾನವ ತಿಳಿಯಲು ಕೊನೆಯಿಲ್ಲ ಈ ನಾಟಕದಾಟಕ್ಕೂ ಕೊನೆಯಿಲ್ಲ ಯಾರು ಯಾರಿಗೂ ಹೊಣೆಯಲ್ಲ ಯಾರು ಯಾರಿಗೂ ಹೊಣೆಯಲ್ಲ ಶಿವನನು ನೆನೆಯದೆ ಗತಿಯಿಲ್ಲ ಶಿವನನು ನೆನೆಯದೆ ಗತಿಯಿಲ್ಲ ಸದಾ ಸದಾ ನೀ ನಗುತ್ತಲಿರು ಸದಾ ಸದಾ ನೀ ನಗುತ್ತಲಿರು ನಗುಮುಖವೇ ನಗುಮುಖವೇ ಈ ಬಾಳಿನ ಸುಂದರ ಬಾಳಿನ ಸುಂದರ ಶ್ರೇಷ್ಠ ಭೂಷಣವು ಶ್ರೇಷ್ಠ ಭೂಷಣವು ಶ್ರೇಷ್ಠ ಭೂಷಣವು ಶ್ರೇಷ್ಠ ಭೂಷಣವು
ಅನುಭವ ಮಾಡಿ. ನಾನು ಆತ್ಮ, ದೂರ ದೇಶದಿಂದ ಬಂದಿರುವ ಆತ್ಮ. ನನ್ನದು ಅನಾದಿ ದೇಶ. ಈ ದೇಶದಲ್ಲಿ ನಾನು ತಂದೆಯ ಜೊತೆ ಜೊತೆ ಇರುತ್ತೇನೆ. ನಾನು ಮತ್ತು ನನ್ನ ಬಾಬಾ ಜ್ಯೋತಿ ಬಿಂದು ಸ್ವರೂಪದಲ್ಲಿ ಈ ದೇಶದಲ್ಲಿ ಇರುತ್ತಾರೆ. ನನ್ನ ಅನಾದಿ ದೇಶ ಬಹಳ ಪ್ರಿಯವಾಗಿದೆ. ಹಾಗೂ ನಾನು ಈ ಭೂಮಿಯ ಮೇಲೆ ಹೊಸ ಪ್ರಪಂಚ ಸ್ವರ್ಗದಲ್ಲಿ ಇಳಿಯುತ್ತೇನೆ. ಇಲ್ಲಿ ನಾನು ಆತ್ಮ, ಆದಿ ದೇವತಾ ಸ್ವರೂಪದಲ್ಲಿದ್ದೇನೆ. ನಾಲ್ಕು ಕಡೆ ಸುಖ, ಶಾಂತಿ, ಪವಿತ್ರತೆಯ ಸಂಪನ್ನ ಪ್ರಪಂಚದಲ್ಲಿದ್ದೇನೆ. ನಂತರ ಮಧ್ಯಕಾಲದಲ್ಲಿ ಪೂಜ್ಯನೀಯ ಸ್ವರೂಪದಲ್ಲಿದ್ದೇನೆ. ನನ್ನ ದಿವ್ಯ ಶಕ್ತಿಗಳ ಮಹಾನ್ ಕಾರ್ಯದ ಪೂಜೆಯನ್ನ ಅತಿ ಭಾವನೆಯಿಂದ, ಶ್ರದ್ಧೆಯಿಂದ ಭಕ್ತರು ಮಾಡುತ್ತಿದ್ದಾರೆ. ನಂತರ ಸಂಗಮ ಯುಗದಲ್ಲಿ ನಾನು ಬ್ರಾಹ್ಮಣ ಸ್ವರೂಪವಾಗಿದ್ದೇನೆ. ಬಾಬ್ ದಾದರವರ ಜೊತೆ ವಿಶ್ವ ಕಲ್ಯಾಣದ ಪಾತ್ರ ಅಭಿನಯಿಸುತ್ತಿದ್ದೇನೆ. ಲಾಸ್ಟಲ್ಲಿ ನಾನು ಫರಿಸ್ತಾ ಸ್ವರೂಪದಲ್ಲಿದ್ದೇನೆ. ಈ 5 ಸ್ವರೂಪಗಳ ಅಭ್ಯಾಸ ನಡೀತಾ ತಿರುಗಾಡುತ್ತಾ ಮಧ್ಯ ಮಧ್ಯದಲ್ಲಿ ಮಾಡುತ್ತಿರುತ್ತೇನೆ. ಇದರಿಂದ ಮನಸ್ಸಿನ ವ್ಯಾಯಾಮವು ಸಹಜವಾಗುತ್ತದೆ. ನನ್ನ ಮನಸ್ಸು ಸದಾ ಆರೋಗ್ಯಕರವಾಗಿರುತ್ತೆ. ನಾನು ಆತ್ಮ, ಮನಸ್ಸಿಗೆ ಮಾಲೀಕನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ. ನನಗಾಗಿ ಯಾವುದೂ ಕೂಡ ಪರಿಶ್ರಮವಿಲ್ಲ. ಸಂಸ್ಕಾರಗಳನ್ನು ಸಹಜವಾಗಿ ಪರಿವರ್ತಿಸುತ್ತಿದ್ದೇನೆ. ನಾನು ಬಾಬಾರವರ ಸಾಥಿಯಾಗಿ ಇರುತ್ತೇನೆ. ಯಾವ ಸಮಯ, ಯಾವ ಶಕ್ತಿ ಬೇಕು ಅದು ಇಮರ್ಜ್ ಆಗುತ್ತಾ ಇದೆ. ನಾನು ಸಂಪನ್ನ ಹಾಗೂ ಸಂಪೂರ್ಣ ಆತ್ಮನಾಗಿದ್ದೇನೆ. ನನ್ನ
ನನ್ನಿಂದ ಒಮ್ಮೆ ಆಗಿರುವ ತಪ್ಪನ್ನ ಒಂದು ಬಾರಿ ಅನುಭವ ಮಾಡಿದ ನಂತರ ಮುಂದಕ್ಕಾಗಿ ಅನುಭವಿಯಾಗಿ ನಾನು ಚೆನ್ನಾಗಿ ರಿಯಲೈಸ್ ಮಾಡಿಕೊಳ್ಳುತ್ತೇನೆ. ಭಿನ್ನ ಭಿನ್ನ ರೂಪಗಳಿಂದಲೂ ಕೂಡ ಅದೇ ಮಾಯೆ ರೂಪ ಬದಲಾಯಿಸಿ ಬರುವುದರಲ್ಲಿ ನಾನು ಅದನ್ನು ಚೆನ್ನಾಗಿ ಕಂಡುಹಿಡಿಯುತ್ತಿದ್ದೇನೆ. ಅಂದರೆ ಪರಿಶೀಲನೆ ಮಾಡುತ್ತೇನೆ. ಪುನಃ ಆ ತಪ್ಪನ್ನ ನಾನು ರಿಪೀಟ್ ಮಾಡುವುದಿಲ್ಲ. ನನ್ನ ಹೃದಯ ಸತ್ಯವಾಗಿದೆ. ನನ್ನ ಹೃದಯದಲ್ಲಿ ಕೇವಲ ಬಾಬ್ ದಾದಾರವರಿದ್ದಾರೆ. ಏನೇ ಆಗಲಿ ನಾನು ಸತ್ಯ ಹೃದಯದಿಂದ ಅನುಭವದ ಶಕ್ತಿಯಿಂದ ತಂದೆಯ ಎದುರುಗಡೆ ನನ್ನ ತಪ್ಪನ್ನು ತಿಳಿಸುತ್ತಿದ್ದೇನೆ. ಹಾಗೂ ನನ್ನ ಮನಸ್ಸನ್ನು ಖಾಲಿ ಮಾಡಿಕೊಳ್ಳುತ್ತಿದ್ದೇನೆ. ಬಾಬಾ, ನಾನು ಯಾರಾಗಿದ್ದೇನೆ, ಹೇಗಿದ್ದೇನೋ ಹಾಗೆಯೇ ನಿಮ್ಮವರಾಗಿದ್ದೇನೆ ಬಾಬಾ. ಪೂರ್ತಿ ರೀತಿಯಿಂದ ನನ್ನ ಹೃದಯವನ್ನು ನಿಮಗೆ ಅರ್ಪಿಸುವೆನು ಬಾಬಾ. ಆದ್ದರಿಂದ ಹೃದಯ ರಾಮ ಬಾಬ್ ದಾದಾರವರು ಕೂಡ ನನ್ನ ಹೃದಯದಲ್ಲಿ ಕುಳಿತುಕೊಳ್ಳುತ್ತಾರೆ. ಸತ್ಯವಾದ ಹೃದಯದ ಮೇಲೆ ಸಾಹೇಬ ರಾಜಿಯಾಗಿರುತ್ತಾರೆ. ಬಾಬನ ಜೊತೆ ನನ್ನ ಬುದ್ಧಿಯ ಲೈನ್ ಸ್ಪಷ್ಟವಾಗಿದೆ. ಬಾಬ್ ದಾದಾರವರು ನನಗೆ ಎಕ್ಸ್ಟ್ರಾ ಸಹಯೋಗವನ್ನು ನೀಡುತ್ತಿದ್ದಾರೆ, ಶಕ್ತಿ ಕೊಡುತ್ತಿದ್ದಾರೆ, ಆಶೀರ್ವಾದಗಳನ್ನು ಕೊಡುತ್ತಿದ್ದಾರೆ. ಬಾಬಾರವರು ನನಗೆ ತೆರೆದ ಭಂಡಾರವನ್ನೇ ಕೊಟ್ಟಿದ್ದಾರೆ. ನಾನು ಸಂಪನ್ನ ಆತ್ಮನಾಗಿದ್ದೇನೆ. ಸರ್ವ ಮಾತುಗಳಲ್ಲಿ, ಸಂಬಂಧಗಳಲ್ಲಿ ಸಫಲನಾಗಿದ್ದೇನೆ. ಮನಸ್ಸಿನಿಂದಲೂ ವಿಜಯಿಯಾಗಿದ್ದೇನೆ.
ವಾಣಿಯಿಂದ ವಿಜಯಿಯಾಗಿದ್ದೇನೆ. ಸದಾ ಸರಳ ನೇಚರ್ ಉಳ್ಳ ಆತ್ಮನಾಗಿದ್ದೇನೆ. ಸೋಮಾರಿತನದ ನೇಚರ್ ಅಲ್ಲ. ಎಂತಹ ಸಮಯ, ಎಂತಹ ವ್ಯಕ್ತಿ, ಎಂತಹ ಪರಿಸ್ಥಿತಿ ಅದನ್ನು ಗಮನದಲ್ಲಿಡುತ್ತಾ ನನ್ನನ್ನು ಸರಳ ಮಾಡಿಕೊಳ್ಳುತ್ತಿದ್ದೇನೆ. ನಾನು ಮಿಲನ ಸಾರ ಆತ್ಮನಾಗಿದ್ದೇನೆ. ದೊಡ್ಡವರ ಜೊತೆ ಗೌರವಪೂರ್ವಕವಾಗಿ, ಚಿಕ್ಕವರ ಜೊತೆ ಚಿಕ್ಕವರಂತೆ, ಸಾತಿಯರ ಜೊತೆ ಸಾತಿಯಾಗಿ ನಡೆಯುತ್ತಿದ್ದೇನೆ. ಎಲ್ಲರಿಗೂ ಪ್ರೀತಿ ಹಾಗೂ ಗೌರವವನ್ನು ಕೊಡುತ್ತೇನೆ. ಸರಳ ಸ್ವಭಾವ ಹಾಗೂ ಅಫಿಷಿಯಲ್ ಆಗಿರೋದು ಎರಡನ್ನು ಬ್ಯಾಲೆನ್ಸ್ ಮಾಡುತ್ತೇನೆ. ನಾನು ಬಾಪ್ ಸಮಾನ್ ಆತ್ಮ. ತಂದೆಯ ನಯನಗಳಲ್ಲಿ, ಹೃದಯದಲ್ಲಿ, ಮಸ್ತಕದಲ್ಲಿ ಸಮೀಪ ಇರುವವರಾಗಿದ್ದೇನೆ. ಸದಾ ಒಬ್ಬ ತಂದೆಯ ನೆನಪಿನಲ್ಲಿರುವ ಆತ್ಮನಾಗಿದ್ದೇನೆ. ಬಾಬಾರವರ ಅತಿ ಶ್ರೇಷ್ಠ ಅಗಲಿ ಬಂದಿರುವ ಪ್ರಿಯಾತಿ ಪ್ರಿಯ ಆತ್ಮನಾಗಿದ್ದೇನೆ. ಶಿವನ ನೆನಪೆಂದಿಗೆ ಇರುವುದು ಅವ ಸೇರುವ ನಯನಗಳಲಿಯಾಗ. ನಾವು ಧನ್ಯರು ಅಂದೇ ಆಗುವೆವು ಇಂಥ ಪ್ರಿಯ ಜೀವನವಾದಾಗ. ಅರೆ ಶಿವನ ನೆನಪೆಂದಿಗೆ ಇರುವುದು ಅವ ಸೇರುವ ನಯನಗಳಲಿಯಾಗ.
ತೊಡಗಿಸಿ ನಿಮ್ಮ ಮನ. ನಮ್ಮಂತೆ ಜಗದಲ್ಲಿ ಯಾರಿಹರು ರಚನೆ ರಚಯಿತನ ಜ್ಞಾನದಲ್ಲಿ. ಆದರೆ ನಮಗೆ ಎಂದೆಂದು ಬರದಿರಲಿ ಇದರಭಿಮಾನ. ಇಲ್ಲಿ ನಮ್ಮಯ ತನುವಿಹುದು, ಅಲ್ಲಿ ನಮ್ಮಯ ಮನವಿಹುದು. ಈ ಜಗವಿದು ಆಗಿದೆ ಮಾಯಾವಿ, ಮಾಯೆಯ ಜೊತೆಗೆಂತಹ ಸ್ನೇಹವಿದು. ನಮಗಂತೂ ಎರಡೇ ತಾಣಗಳು, ವೈಕುಂಠವು ಲೋಕ ನಿರಾಕಾರಿ. ಗಾಢವಾದ ಅಂಧಕಾರವಿದು, ಜ್ಯೋತಿಯಿಂದ ಬೆಳಕಾಗಲಿದೆ. ಈ ನಯನವೇ ತನುವಿನ ಜ್ಯೋತಿಗಳು, ಈ ಜ್ಞಾನವೇ ಜೀವನ ಜ್ಯೋತಿಯಿದು. ಇಲ್ಲಿ ನಮ್ಮಯ ತನುವಿಹುದು, ಅಲ್ಲಿ ನಮ್ಮಯ ಮನವಿಹುದು. ಅರೆ ಶಿವನ ನೆನಪೆಂದಿಗೆ ಇರುವುದು, ಅವ ಸೇರುವ ನಯನಗಳಲ್ಲಿ ಆಗ. ನಾವು ಧನ್ಯರು ಅಂದೇ ಆಗುವೆವು, ಇಂಥ ಪ್ರಿಯ ಜೀವನವಾದಾಗ. ಅರೆ ಶಿವನ ನೆನಪೆಂದಿಗೆ ಇರುವುದು, ಅವ ಸೇರುವ ನಯನ